ಹಾಯ್ ಫ್ರೆಂಡ್ಸ್, ಮೋಟರಿಸಂ ಕಡೆಯಿಂದ ಡೇ 6 ಆಫ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ಏನಂದ್ರೆ ಓವರ್ ಈಟಿಂಗ್ ಇಶ್ಯೂ. ಗಾಡಿ ಬಂದ್ಬಿಟ್ಟು ಓವರ್ ಹೀಟ್ ಆಗೋದು, ಹೈ ಟೆಂಪರೇಚರ್ ತೋರಿಸೋದು. ಸೊ ಅದೆಲ್ಲ ಏನಕ್ಕೆ ಆಗೋದು, ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಈ ವಿಡಿಯೋಲಿ. ಎಲ್ಲ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇಕ್ಕಿರೋ ಬೈಕರ್ಸ್ ಓನರ್ ಈ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಬಾಯ್ಲಿಂಗ್ ಆಗಿ ಆಚೆ ಬರೋದು. ಏನಕ್ಕೆ ಬಾಯ್ಲಿಂಗ್ ಆಗಿ ಆಚೆ ಬರೋದು ಅಂದ್ರೆ ಸಿಂಥೆಟಿಕ್ ಆಯಿಲ್ ನೀವು ಯೂಸ್ ಮಾಡಿಲ್ಲ. ಪ್ರೀಮಿಯಂ ವೆಹಿಕಲ್ಸ್ ಯಾವಾಗ್ಲೂ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡ್ಲೇಬೇಕು. ಸೊ ಸಿಂಥೆಟಿಕ್ ಕೂಲೆಂಟ್ ಯೂಸ್ ಮಾಡಿಲ್ಲ ಅಂದ್ರೂ ಈ ತರ ಪ್ರಾಬ್ಲಮ್ ಬರುತ್ತೆ. ನಾರ್ಮಲ್ ಕೂಲೆಂಟ್ ಟಾಪ್ ಅಪ್ ಮಾಡೋದ್ರಿಂದಾನು ಈ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಮೇನ್ ಕೂಲೆಂಟ್ ಆಯಿಲ್ ಕರೆಕ್ಟ್ ಆಗಿ ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ಕಂಪಲ್ಸರಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿರಿ. ಆಮೇಲೆ ಚೆಕ್ ಮಾಡ್ಬೇಕಾಗಿರೋದು ಬಂದ್ಬಿಟ್ಟು ರೇಡಿಯೇಟರ್ ಪಿನ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ಯಾ, ಇಲ್ಲೆಲ್ಲ ಕರೆಕ್ಟ್ ಆಗಿದ್ಯಾ, ಫಿನ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಬೇಕು. ಯಾಕಂದ್ರೆ ಹೈ ಸ್ಪೀಡ್ ಅಲ್ಲಿ ಓಡಿಸುವಾಗ ಕಲ್ಲು ಯಾವ್ದಾದ್ರು ಅದ್ಮೇಲೆ ಬಿದ್ರೇನು ನಿಮ್ಗೆ ರೇಡಿಯೇಟರ್ ಫುಲ್ ಫಿನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ರೇಡಿಯೇಟರ್ ಗಾರ್ಡ್ ಕಂಪಲ್ಸರಿ ಯೂಸ್ ಮಾಡಿ. ಎಲ್ಲ ಗಾಡಿಯಲ್ಲೂ ರೇಡಿಯೇಟರ್ ಗಾರ್ಡ್ ಕೊಟ್ಟಿರ್ತಾರೆ. ಸೊ ಅದು ಇಲ್ಲಾಂದ್ರೇನು ನಿಮ್ಗೆ ರೇಡಿಯೇಟರ್ ಫಿನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಕೂಲೆಂಟ್ ಆಯಿಲ್ ಐತೆ, ರೇಡಿಯೇಟರ್ ಕರೆಕ್ಟ್ ಆಗೈತೆ, ಫ್ಯಾನ್ ಕರೆಕ್ಟ್ ಆಗಿ ಆನ್ ಆಗ್ತೈತೆ. ಕೂಲೆಂಟ್ ಆಯಿಲ್ ಕಡಿಮೆ ಏನಕ್ಕೆ ಆಗ್ತಾ ಇರೋದಂದ್ರೆ ವಾಟರ್ ಬಾಡಿ ಸಿಸ್ಟಮ್ ಬಂದ್ಬಿಟ್ಟು ಮೋಟರ್ ಒಂದು ಇಂಜಿನ್ ಅಲ್ಲಿ ಒಂದು ಫ್ಯಾನ್ ತರ ಕೊಟ್ಟಿರ್ತಾರೆ. ಕೂಲೆಂಟ್ ಸಿಸ್ಟಮ್ ಫುಲ್ ಇಂಜಿನ್ ಒಳಗಡೆ ಎಲ್ಲ ಸಪ್ಲೈ ಆಗಕ್ಕೆ. ಸೊ ಅದಲ್ಲಿ ಆಯಿಲ್ ಸೀಲ್ ಕೊಟ್ಟಿರ್ತಾರೆ. ಆಯಿಲ್ ಸೀಲ್ ಏನಾದ್ರು ಡ್ಯಾಮೇಜ್ ಆಗಿದ್ರೇನು ನಿಮ್ಗೆ ಈ ಪ್ರಾಬ್ಲಮ್ ಫೇಸ್ ಆಗ್ತೀರಾ. ಹೈ ಟೆಂಪರೇಚರ್ ತೋರಿಸ್ತಾನೆ ಇರುತ್ತೆ. ಓವರ್ ಬಾಯ್ಲಿಂಗ್ ಆಗಿ ನಿಮ್ಗೆ ಸ್ವಲ್ಪ ಹೊತ್ತು ಆಯಿಲ್ ಲೀಕ್ ಆಗ್ತಾನೆ ಇರುತ್ತೆ. ಆಮೇಲೆ ಇದೇ ತರ ಎಲ್ಲ ಚೆನ್ನಾಗಿ ಎಲ್ಲ ಇದ್ರೇನೋ ನಿಮ್ಗೆ ಓವರ್ ಬಾಯ್ಲಿಂಗ್ ಆಗೋದ್ ಬಂದ್ಬಿಟ್ಟು ಕೂಲೆಂಟ್ ಏರೋಟ್ ಆಗಿಲ್ಲ ಅಂದ್ರೆ, ಆ ಏರೋಟ್ ಬಂದ್ಬಿಟ್ಟು ಎಲ್ಲಾ ಚೆನ್ನಾಗಿದ್ರೂ ನಿಮ್ಗೆ ಏರೋಟ್ ಆಗಲ್ಲ, ಒಂದೊಂದ್ ಟೈಮ್ ಬ್ಲಾಕ್ ಆಗಿರುತ್ತೆ. ಸೊ ಏರೋಟ್ ಮಾಡಿ. ಇದೇ ತರ ಮೋರ್ ಯೂಸ್ಫುಲ್ ಕಂಟೆಂಟ್ಸ್ ಗಾಡಿ ಬಗ್ಗೆ ತಿಳಿಬೇಕಾದ್ರೆ ಮೋಟರಿಸಂ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀರಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬೈ.